ಸೊ ಇಲ್ಲಿ ನೋಡಿ ಲೆನ್ಸ್ ಆ್ಯಂಡ್ ಮಿರರ್ಸ್ ಮೇಲೆ ನಾವು ಇವತ್ತು MCQsನ ಸಾಲ್ವ್ ಮಾಡ್ತಾ ಹೋಗೋಣ. ಇದು SDA FDA KPSC ಹಾಗೂ ವಿವಿಧ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬಾ ಸಹಾಯಕಾರಿಯಾಗುತ್ತೆ. ದಯವಿಟ್ಟು ಗಮನ ಇಟ್ಟು ಕೇಳಿ. ಸೊ ಇಮೇಜ್ ಫಾರ್ಮ್ಡ್ ಬೈ ದ ಪ್ಲೇನ್ ಮಿರರ್ ಈಸ್, ಸೊ ಒಂದು ಸರಳ ಕನ್ನಡಿಯಲ್ಲಿ ಯಾವ ರೀತಿಯ ಚಿತ್ರವನ್ನು ಕಾಣಬಹುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಒಂದು ವರ್ಚುವಲ್ ಆ್ಯಂಡ್ ಎರೆಕ್ಟ್, ದಟ್ ಈಸ್ ಆಪ್ಷನ್ 1. ಸೊ ವರ್ಚುವಲ್ ಅಂದರೆ ಪರಿಣಾಮ ಸಿದ್ಧವಾದ ಹಾಗೂ ನೆಟ್ಟಿಗೆ ಇರತಕ್ಕಂಥ ಒಂದು ಚಿತ್ರವನ್ನು ನಾವು ನೋಡ್ತೇವೆ. ಅಂದರೆ ಪರಿಣಾಮ ಸಿದ್ಧವಾದ ಒಂದು ನೆಟ್ಟಿಗೆ ಇರ್ತಕ್ಕಂಥ ಒಂದು ಇಮೇಜ್ನ ನೋಡ್ತೇವೆ. ಓಕೆನಾ. ಪ್ಲೇನ್ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ನಿಮ್ಗೇನಾಗುತ್ತೆ, ನೀವೇನಿದ್ದೀರಾ ಹಾಗೆ ಕಾಣುತ್ತೆ. ಓಕೆ, ಅದರ ಒಂದು ಇದು ಕಾಣುತ್ತೆ, ನಿಮಗೆ ವಾಸ್ತವ ಏನಿದೆ ಅದು ಕಾಣುತ್ತೆ. ಸೊ ವಾಸ್ತವಿಕ ಹಾಗೂ ನೆಟ್ಟಿಗೆ ಇರ್ತಕ್ಕಂಥ ಒಂದು ಇಮೇಜ್ ಈ ಲೆನ್ಸ್ ಮುಂದೆ ಫಾರ್ಮ್, ಅಂದರೆ ಈ ಪ್ಲೇನ್ ಮಿರರ್ ಮುಂದೆ ಕಾಣ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ಈ ಪ್ಲೇನ್ ಮಿರರ್ ಏನಂತ ಕರಿತೀವಿ, ಇದಕ್ಕೆ ಒಂದು ಪ್ಲೇನಾರ್ ರಿಫ್ಲೆಕ್ಟಿವ್ ಸರ್ಫೇಸ್ ಇರ್ತದೆ. ಪ್ಲೇನಾರ್ ರಿಫ್ಲೆಕ್ಟಿವ್ ಸರ್ಫೇಸ್ ಇರ್ತದೆ. ಕನ್ನಡದಲ್ಲಿ ಇದನ್ನ ಸಮತಲ ಪ್ರತಿಫಲಿತ ಮೇಲ್ಮೈಗಳು ಅಂತ ಹೇಳ್ತೇವೆ. ಸೊ ಸಮತಲ ಪ್ರತಿಫಲಿತ ಮೇಲ್ಮೈಗಳು ಅಂತಂದ್ರೆ ಈ ಕನ್ನಡಿ ಏನಿದೆ, ಆ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಿಮ್ಮದೊಂದು ಪ್ರತಿ ಕಾಣುತ್ತೆ. ಸೊ ಆ ಪ್ರತಿ ಏನಿದೆ, ನೀವು ಏನಿರ್ತೀರ ನಿಮಗೆ ಸಮನಾಗಿರ್ತದೆ. ನೀವೇನು ಹೈಟಿಗೆ ಅದ್ರ ಮುಂದೆ ನಿಂತ್ಕೊಳ್ತೀರಾ ಅದೇ ಹೈಟು ಅದರಲ್ಲಿ ಪ್ರತಿಬಿಂಬವಾಗಿ ಕಾಣ್ತದೆ ಅಂತ ಇಲ್ಲಿ ಹೇಳಲಾಗ್ತಿದೆ. ಸೊ ಪ್ಲೇನ್ ಮಿರರ್ ಮೇಲೆ ಬಂದಿರತಕ್ಕಂಥ ಇಮೇಜ್ನ ನೀವು ಪ್ರಾಜೆಕ್ಟ್ ಮಾಡಲಿಕ್ಕೆ ಆಗೋಲ್ಲ. ಪ್ರಾಜೆಕ್ಟ್ ಅಂದರೆ ಸಿನಿಮಾ ಪ್ರಾಜೆಕ್ಟರ್ ನೀವು ನೋಡ್ತಾ ಇರ್ತೀರಾ, ಅಲ್ಲಿ ಬಂದಿರತಕ್ಕಂಥ ಇಮೇಜ್ ಮೇಲೆ ನೀವು ಲೈಟನ್ನು ಚೆಲ್ಲಿದಾಗ ಅದು ಡೈವರ್ಷನ್ ಆಗಿ ಒಂದು ಗೋಡೆ ಮೇಲೆ ಬೀಳುತ್ತೆ, ಅಲ್ಲಿ ನೀವು ಚಿತ್ರವನ್ನು ಕಾಣ್ತೀರಾ. ಸೊ ಅದು ಈ ಪ್ಲೇನ್ ಮಿರರಿಂದ ಪಾಸಿಬಲ್ ಆಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ಬೇರೆ ರೀತಿಯ ಪ್ರಾಜೆಕ್ಟರಲ್ಲಿ ಯಾವ ರೀತಿಯ ಲೆನ್ಸನ್ನು ಯೂಸ್ ಮಾಡ್ತಾರೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮುಂದೆ ಬರ್ತಕ್ಕಂಥ MCQ ಅಲ್ಲಿ ನಾನು ನಿಮಗೆ ಇದನ್ನು ಹೇಳ್ಕೊಡ್ತೇನೆ. ಸೊ ನೋಡಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಹಾಗೂ ಕಾಂಕೇವ್ ಮಿರರ್ ಏನಿದೆ, ಇದು ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜಸ್ನ ಫಾರ್ಮ್ ಮಾಡುತ್ತೆ. ಓಕೆನಾ. ಕಾನ್ವೆಕ್ಸ್ ಲೆನ್ಸ್ ಹಾಗೂ ಕಾಂಕೇವ್ ಮಿರರ್ ಅಂದರೆ ಕನ್ನಡದಲ್ಲಿ ಪೀನ ಮಸೂರ ಅಂತ ಕರಿತೇವೆ. ಇನ್ನು ಕಾಂಕೇವ್ ಮಿರರ್ಗೆ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅಂತ ನೋಡಿ. ಕಾನ್ಕೇವ್ ಅಂದರೆ ಸಾಮಾನ್ಯವಾಗಿ ಒಳಭಾಗು ಅಂತ ಕರಿತೇವೆ. ಒಳಭಾಗು ಕನ್ನಡಿ ಅಂತ ಕರಿಬಹುದು. ಇದು ತಪ್ಪಾಗಿದ್ರೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಬಟ್ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಈ ರೀತಿ ಏನಾದರೂ ಬಾಗೋದೇನಾದರೂ ಇದ್ದರೆ, ನೀವು ಇಲ್ಲಿ ನಿಂತ್ಕೊಂಡಿದ್ರೆ, ಸೊ ಮಿರರ್ ಈ ರೀತಿ ಏನಾದರೂ ಬಾಗ್ಕೊಂಡಿದ್ರೆ ಅದು ಒಳಭಾಗು ಅಂತಾರೆ. ಇಲ್ಲೇನಾದರೂ ನೀವು ನೋಡ್ತಾ ಇದ್ರೆ, ಇಲ್ಲಿ ನಿಂತ್ಕೊಂಡು ನೀವೇನಾದರೂ ಈ ಕನ್ನಡಿನ ನೋಡ್ತಾ ಇದ್ರೆ ಅದು ಕಾನ್ವೆಕ್ಸ್ ಮಿರರ್ ಆಗ್ತದೆ. ಓಕೆನಾ. ಯಾಕಂದರೆ ಇಲ್ಲಿ ಹೊರಗಡೆ ತೆಗ್ಗು ಕಾಣಿಸ್ತದೆ. ಆಲ್ ರೈಟ್. ಕಾನ್ಕೇವ್ ಲೆನ್ಸ್ ಹಾಗೂ ಕಾನ್ವೆಕ್ಸ್ ಮಿರರ್ ಏನು ಮಾಡುತ್ತೆ ಅಂತಂದರೆ ಬರೀ ವರ್ಚುವಲ್ ಇಮೇಜಸ್ನ ಫಾರ್ಮ್ ಮಾಡುತ್ತೆ. ನೆನಪಿರಲಿ, ಕಾನ್ಕೇವ್ ರಿಯಲ್ ವರ್ಚುವಲ್ ಅಂತ ನೆನಪಿಟ್ಕೊಳ್ಳಿ. ಕಾನ್ವೆಕ್ಸ್ ವರ್ಚುವಲ್ ಅಷ್ಟೇ, ಕಾನ್ವೆಕ್ಸ್ ಮಿರರ್. ಇನ್ನು ಕಾನ್ವೆಕ್ಸ್ ಲೆನ್ಸ್ ಏನಿದೆ, ಕಾನ್ಕೇವ್ ಮಿರರ್ ಥರ ರಿಯಲ್ ಮತ್ತು ವರ್ಚುವಲ್ ಇಮೇಜಸ್ನ ತೋರಿಸುತ್ತೆ. ಅದೇ ಕಾನ್ಕೇವ್ ಲೆನ್ಸ್ ಏನಿದೆ, ಕಾನ್ವೆಕ್ಸ್ ಮಿರರ್ ಥರ ವರ್ಚುವಲ್ ಇಮೇಜಸ್ನ ತೋರಿಸ್ತದೆ, ಅಂದರೆ ವಾಸ್ತವಿಕ ಚಿತ್ರವನ್ನು ತೋರಿಸ್ತದೆ ಅಂತ ಇಲ್ಲಿ ಹೇಳಲಾಗ್ತಿದೆ. ನೋಡಿ, an object is placed in front of the concave mirror at a point between its curvature and focus. ನೋಡಿ, ಇಲ್ಲಿ ಫಿಸಿಕ್ಸ್ ಅಲ್ಲಿ ಆಪ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಲೆನ್ಸ್ ಅಂತ ಅನ್ಕೊಳ್ಳಿ. ಇದನ್ನ ಬಿಟ್ಟಾಗೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಪಾಸ್ ಆಗುತ್ತೆ. ಇದನ್ನ ನಾವು ಆಪ್ಟಿಕ್ ಲೈನ್ ಅಂತ ಕರಿತೇವೆ. ಈ ಆಪ್ಟಿಕ್ ಲೈನ್ ಮೇಲೆ 2 ಪಾಯಿಂಟ್ ಇರ್ತದೆ, ಒಂದು ಫೋಕಸ್ ಅಂತ, ಮತ್ತೊಂದು ಕರ್ವೇಚರ್ ಅಂತ. ಈ ಫೋಕಸ್ ಮತ್ತೆ ಕರ್ವೇಚರ್ ಏನು ಅಂತಂದ ಹೇಳೋದಾದ್ರೆ ವಕ್ರತೆ ಅಂತ ಕರಿತೇವೆ. ಸೊ ಈ ವಕ್ರತೆ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನು ನೀವು ಕರ್ವ್ ನೋಡ್ತಾ ಇದ್ದೀರಾ, ಈ ಸ್ಟ್ರೇಟ್ ಲೈನ್ ಅನ್ಕೊಳ್ಳಿ. ಈ ಸ್ಟ್ರೇಟ್ ಲೈನ್ನ ಈ ತರ ಕಾಂಕೇವ್ ಮಿರರ್ ರೀತಿ ಬಂಡ್ ಮಾಡಿದಾಗ ಅದು ಕರ್ವ್ ಫಾರ್ಮ್ ಆಗುತ್ತೆ. ಇದನ್ನ ನಾವು ಕರ್ವೇಚರ್ ಅಂತ ಕರಿತೇವೆ. ಈ ಕರ್ವೇಚರ್ಗೆ ಒಂದು ಸೆಂಟರ್ ಅಂತ ತಗೊಂಡ್ರೆ ಈ ಕರ್ವ್ನ ಟ್ರೇಸ್ ಮಾಡ್ತಾ ಹೋಗ್ತದೆ, ಅದು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೇವೆ. ಇನ್ನು ಫೋಕಸ್ ಅಂದ್ರೆ ಏನು ನೋಡಿ, ಈಗ ಲೈಟ್ ರೇಸ್ನ ನಾನು ಇಲ್ಲಿ ಪಾಸ್ ಮಾಡ್ತೇನೆ ಅನ್ಕೊಳ್ಳಿ. ಸೊ ಈ ಲೈಟ್ ರೇಸ್ ಏನಿದೆ, ದೀಸ್ ಲೈಟ್ ರೇಸ್ ಆರ್ ಆಕ್ಚುಲಿ ಪ್ಯಾರಲಲ್ ಟು ದಿ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಆಕ್ಚುಲಿ ಸೆಂಟರ್ ಆಫ್ ಕರ್ವೇಚರ್ ಏನಿದೆ ಅದರಿಂದ ಹೀಗೆ ಪಾಸ್ ಆಗ್ತಾ ಇರುತ್ತೆ. ಸೊ ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಈ ಲೈಟ್ ರೇಸ್ ಏನು ಪ್ಯಾರಲಲ್ ಆಗಿ ಹೋಗ್ತದೋ ಅದು ಒಂದು ಪಾಯಿಂಟಿಗೆ ಹೋಗಿ ಮೀಟ್ ಮಾಡ್ತವೆ ಈ ಕಾನ್ಕೇವ್ ಮಿರರ್ ಹತ್ರ. ಸೊ ಆ ಪಾಯಿಂಟನ್ನು ನಾವು ಆಕ್ಚುಲಿ ಸೆಂಟರ್ ಆಫ್ ಫೋಕಸ್ ಅಥವಾ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೇವೆ. ಸೊ ಇದು ಫೋಕಸ್ ಬಗ್ಗೆ. ಸೊ ಇದು ಬ್ರೀಫ್ ಆಗಿ ನಿಮಗೆ ಹೇಳ್ಕೊಟ್ಟಿದ್ದೇನೆ, ಸೊ ನಿಮಗೆ ಐಡಿಯಾ ಬರಲಿ ಅಂತ. ಸೊ ಇಲ್ಲಿ ನೋಡಿ, ಮಿರರ್ ಇದೆ. ಸೊ ಇದು ಪ್ರಿನ್ಸಿಪಲ್ ಆಕ್ಸಿಸ್ ಇದೆ, ಇದು ಸೆಂಟರ್ ಆಫ್ ಕರ್ವೇಚರ್, ಮತ್ತು ಇಲ್ಲಿ ಫೋಕಸ್ ಇದೆ. ಇವೆರಡರ ಮಧ್ಯಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಒಂದು
ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾಗ ಈ ಆಬ್ಜೆಕ್ಟಿನ ಚಿತ್ರ ಎಲ್ಲಿ ಮೂಡಬಹುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಅಟ್ ಅ ಪಾಯಿಂಟ್ ಬಿಯಾಂಡ್ ದ ಸೆಂಟರ್ ಆಫ್ ಕರ್ವೇಚರ್. ಈ ಸೆಂಟರ್ ಆಫ್ ಕರ್ವೇಚರ್ನ ಆಚೆಗೆ ಅಂದರೆ ಇಲ್ಲೆಲ್ಲೋ ಚಿತ್ರವನ್ನು ಫಾರ್ಮ್ ಮಾಡುತ್ತೆ ಅಂತ ಇಲ್ಲಿ ನಾವು ಹೇಳ್ತೇವೆ. ಸೊ ಈ ಆಬ್ಜೆಕ್ಟನ್ನು ಏನಾದರೂ ನೀವು ತುಂಬ ದೂರದಲ್ಲಿ ಇಟ್ಟರೆ, ಸೊ ಫಾರ್ ಎಕ್ಸಾಂಪಲ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಂದರೆ ಅಳಿಯೋಕ್ಕೆ ಆಗದೆ ಇರೋ ದೂರದಲ್ಲಿ ಏನಾದರೂ ನೀವು ಇಮೇಜನ್ನು ಪ್ಲೇಸ್ ಮಾಡಿದರೆ ಆ ಇಮೇಜು ಫೋಕಸ್ ಮೇಲೆ ಫಾರ್ಮ್ ಆಗ್ತದೆ. ಎಲ್ಲಿ? ಫೋಕಸ್ ಮೇಲೆ ಫಾರ್ಮ್ ಆಗ್ತದೆ. ಈ ಇನ್ಫಿನಿಟಿ ಪಾಯಿಂಟ್ ಇಲ್ಲಿದ್ರೆ ಇನ್ಫಿನಿಟಿ ಮತ್ತು ಈ ಕರ್ವೇಚರ್ ಮಧ್ಯಕ್ಕೆ ಇಮೇಜ್ ಆಬ್ಜೆಕ್ಟ್ ಏನಾದರೂ ನೀವು ಇಟ್ಟರೆ ಇಮೇಜ್ ಫಾರ್ಮ್ ಆಗೋದು ಎಲ್ಲಿ ಅಂತ ಕೇಳಿದರೆ ಈ ಕರ್ವೇಚರ್ ಮತ್ತು ಫೋಕಸ್ ಏನಿದೆ ಈ ಇದ್ರ ಮಧ್ಯಕ್ಕೆ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ದ ಇಮೇಜ್ ಫಾರ್ಮೇಷನ್ ಪ್ಲೇಸಸ್ ಆ್ಯಕ್ಚುಲಿ ಚೇಂಜ್. ಸೊ ನೀವು ಎಲ್ಲೋ ಆಬ್ಜೆಕ್ಟ್ ಇರ್ತಿರೋ ಎಲ್ಲೆಲ್ಲೋ ಆಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗ್ತಿರೋ ಅದ್ರ ಪೊಸಿಷನ್ನ ಅದ್ರ ತಕ್ಕನಂಗೆ ಆ ಚಿತ್ರ ಏನಿದೆ ಆ ಆಬ್ಜೆಕ್ಟಿನ ಚಿತ್ರ ಏನಿದೆ ಚೇಂಜ್ ಆಗ್ತಾ ಹೋಗ್ತದೆ. ನೀವು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಏನಾದರೂ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದರೆ ಅದರ ಇಮೇಜ್ ಫಾರ್ಮ್ ಆಗೋದು ಎಲ್ಲಿ? ಸೆಂಟರ್ ಆಫ್ ಕರ್ವೇಚರ್ ಮೇಲೆ. ಸೆಂಟರ್ ಆಫ್ ಕರ್ವೇಚರ್ ಇರೋದು ಇಲ್ಲಿ. ಸೊ ಅಲ್ಲೇನಾದರೂ ಇಟ್ಟರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಅಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ಫೋಕಸ್ ಮೇಲೆ ಏನಾದರೂ ನೀವು ಆಬ್ಜೆಕ್ಟನ್ನು ಇಟ್ಟರೆ ಅದರ ಚಿತ್ರ ಎಲ್ಲಿ ಮೂಡುತ್ತೆ ಅಂತಂದರೆ ಈ ಕರ್ವೇಚರ್ ಅಂದರೆ ಈ ಮಿರರ್ ಏನಿದೆ ಈ ಮಿರರಿಂದ ಸಮ್ ಇನ್ಫಿನೈಟ್ ಡಿಸ್ಟೆನ್ಸ್, ಮಿರರ್ ಹಿಂಭಾಗದಲ್ಲಿ ಸರ್ಟನ್ ಇನ್ಫಿನೈಟ್ ಡಿಸ್ಟೆನ್ಸ್ ಅಂದರೆ ಅಳೆಯೋಕ್ಕೆ ಆಗದೆ ಇರೋ ದೂರದಲ್ಲಿ ಅದು ಆ್ಯಕ್ಚುಲಿ ಇಮೇಜನ್ನು ಫಾರ್ಮ್ ಮಾಡುತ್ತೆ. ಸೊ ಬೇರೆ ಬೇರೆ ಪೊಸಿಷನ್ಸ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಸೊ ಒಂದು ಸೈಡ್ ನೋಟ್ ಡೌನ್ ಮಾಡ್ತಾ ಹೋದರೆ ನಿಮಗೆ ಇದು ಸಹಾಯ ಆಗುತ್ತೆ ಅಂತ ನಾನಿಲ್ಲಿ ಹೇಳ್ತೇನೆ. ಸೊ ನಿಮ್ಮ ರೆಫರೆನ್ಸಿಗೆ ಈ ಡಯಾಗ್ರಾಮ್ನ ಹಾಕಿದ್ದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. If a concave mirror of focal length 10 cm is immersed in the water, its focal length will be. ನೋಡಿ, ಫೋಕಲ್ ಲೆಂತ್ ಆಫ್ ದ ಕ್ಯಾಮ್ರಾ ಯಾವತ್ತೂ ಚೇಂಜ್ ಆಗಲ್ಲ. ಅದು ನೀರಲ್ಲಾದರೂ ಹಾಕಿ ಎಲ್ಲಾದರೂ ಹಾಕಿ ಫೋಕಲ್ ಲೆಂತ್ ಅಂತಕ್ಕಂಥದ್ದು ಈ ಮಿರರ್ಸ್ಗಳ ಒಂದು ಪ್ರಾಪರ್ಟಿ ಆಗಿರ್ತದೆ, ಅಂದರೆ ಒಂದು ಗುಣ ಆಗಿರ್ತದೆ. ಸೊ ಇದು ಬರೀ ಕಾಂಕೇವ್ ಮಿರರ್ಗೆಲ್ಲ, ಕಾನ್ವೆಕ್ಸ್ ಮಿರರ್ಗೂ ಸಹ ಈ ಪ್ರಿನ್ಸಿಪಲ್ ಏನಿದೆ ಅಪ್ಲೈ ಆಗುತ್ತೆ. ಸೊ ಫೋಕಲ್ ಲೆಂತ್ ಚೇಂಜ್ ಆಗದಿದ್ರೆ ಏನಾಯಿತು, ಅಲ್ಲಿ ರಿಫ್ರಾಕ್ಷನ್ ಅಂತಕ್ಕಂಥ ಒಂದು ಫೆನಾಮಿನನ್ನ ನಾವು ನೋಡ್ತೇವೆ. ಸೊ ಇದು ನೀರಂತ ಅನ್ಕೊಳ್ಳಿ. ಇಲ್ಲಿ ನಿಮಗೆ ಮೀನಿದೆ, ಆ್ಯಕ್ಚುಯಲ್ ಮೀನಿನ ಜಾಗ ಇದು. ಇಲ್ಲಿ ಒಬ್ಬ ವ್ಯಕ್ತಿ ಈ ತನ್ನ ಕೈಯಲ್ಲಿರ್ತಕ್ಕಂಥ ಕೋಲನ್ನು ಹಿಡಿದು ಈ ಮೀನಿಗೆ ಏನು ಚುಚ್ಚಿ ಅದನ್ನು ತಗೊಳ್ಳಿಕ್ಕೆ ನೋಡ್ತಾ ಇರ್ತಾನೆ, ಸಾಯಿಸಿ. ಆದರೆ ಅವನಿಗೆ ಈ ಮೀನು ಇಲ್ಲಿ ಹತ್ತಿರದಲ್ಲಿ ಕಾಣ್ತಾ ಇರುತ್ತೆ ಅಥವಾ ಇಲ್ಲಿ ದೂರದಲ್ಲಿ ಕಾಣ್ತಾ ಇರುತ್ತೆ. ಅದರ ಆ್ಯಕ್ಚುಯಲ್ ಇಮೇಜ್ ಇಲ್ಲಿರುತ್ತೆ, ಆದರೆ ಅವನಿಗೆ ಅದರ ಆ್ಯಕ್ಚುಯಲ್ ಪೊಸಿಷನ್ ಇಲ್ಲಿರುತ್ತೆ, ಆದರೆ ಅವನಿಗೆ ಅದರ ಇಮೇಜ್ ಇಲ್ಲಿ ಕಾಣ್ತಾ ಇರುತ್ತೆ, ಅಂದರೆ ಅದು ಇಲ್ಲಿದೆ ಅನ್ನೋ ಥರ ಕಾಣ್ತಾ ಇರುತ್ತೆ. ಸೊ ಇದು ರಿಫ್ರಾಕ್ಷನ್ ಅಂತ ನಾವು ಕರಿತೇವೆ. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ ಏನಾದರೂ ಲೈಟ್ ಪಾಸ್ ಆದಾಗ ಅಲ್ಲಿ ಒಂದು ಸ್ವಲ್ಪ ಬೇರೆ ಮೀಡಿಯಮಲ್ಲಿ ಅದು ಡಿಫ್ರಾಕ್ಷನ್ ಆಗೋ ಒಂದು ಸ್ವಲ್ಪ ಆ್ಯಂಗಲ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಬೈ ಸರ್ಟನ್ ವ್ಯಾಲ್ಯೂ. ಸೊ ಫೋಕಲ್ ಲೆಂತ್ ಅಂದರೆ ಏನು? ಇವಾಗ ನೋಡಿದಿರಾ, ಇದು ನಮ್ಮ ಕಾಂಕೇವ್ ಮಿರರ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಮಗೆ ಫೋಕಸ್ ಇತ್ತು, ಸೊ ಇಲ್ಲಿ ನಮಗೆ ಕರ್ವೇಚರ್ ಇತ್ತು. ಈ ಸೆಂಟರ್ ಆಫ್ ಕರ್ವೇಚರ್ ಅಂತ ಏನು ಕರಿತೀವಿ ಮತ್ತು ಈ ಫೋಕಲ್ ಲೆಂತ್ ಏನಿದೆ, ಈ ಎರಡರ ಮಧ್ಯಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಈ ಫೋಕಲ್ ಲೆಂತ್ ಆಗಿರುತ್ತೆ. ಈ ಫೋಕಲ್ ಲೆಂತ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮಿರರ್ಗಳಲ್ಲಿ ಯಾವುದು ಶೇವಿಂಗ್ ಮಿರರ್ ಆಗಿ ನಾವು ಉಪಯೋಗಿಸಬಹುದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಂಕೇವ್ ಮಿರರ್ ಅಂತ ಹೇಳಬಹುದು. ಕಾಂಕೇವ್ ಮಿರರ್ನ ಮತ್ತೊಂದಿಷ್ಟು ಅಪ್ಲಿಕೇಶನ್ಸ್ ಹೇಳೋದಾದರೆ, so these can be used in the reflecting telescopes, ಆಪ್ಥೆಲ್ಮೋಸ್ಕೋಪ್. ಈ ಆಪ್ಥೆಲ್ಮೋಸ್ಕೋಪ್ ಅಂದರೆ ಏನು, ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂದರೆ ಏನು, ನೀವೇ ಗೂಗಲ್ ಮಾಡಿ ನೋಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸಮಯದ ಅಭಾವದಿಂದ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ನಾನು ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಹಾಗೂ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಕಾನ್ವೆಕ್ಸ್ ಮಿರರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ, ಆಟೋಮೊಬೈಲ್ಸ್ಗಳಲ್ಲಿ, ಅಂದರೆ ನಿಮ್ಮ ಕಾರು, ಬೈಕ್, ಇನ್ನು ಮಿರರ್ ಏನಿದೆ, ಸೈಡ್ ಮಿರರ್ ಏನಿದೆ ಅದರಲ್ಲಿ ನಾವು ಇದನ್ನು ಕಾಣ್ತೇವೆ. ಮತ್ತು ಇದನ್ನು ರೇರ್ ವ್ಯೂ ಮಿರರಲ್ಲೂ ಸಹ ನಾವು ಇದನ್ನು ನೋಡ್ತೇವೆ. ಇನ್ನು ಕಾಂಕೇವ್ ಮಿರರ್ ಬಗ್ಗೆ ಹೇಳೋದಾದರೆ, ಸರ್ಚ್ ಲೈಟ್ಸ್ ಅಂತ ನೀವು ಕೊಡಿದ್ರಿ, ಕೈಯಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಲೈಟ್ ಇರುತ್ತೆ, ಆ ಲೈಟಿನಿಂದ ಬೆಳಕು ಹೊಮ್ತಾ ಇರುತ್ತೆ. ಸೊ ಈ ಸರ್ಚ್ ಲೈಟಲ್ಲಿ ನಾವು ಯೂಸ್ ಮಾಡ್ತೇವೆ. ಇನ್ನು ವೆಹಿಕಲ್ನ ಹೆಡ್ಲೈಟ್ಸ್ಗಳಲ್ಲಿ ನಾವು ಏನು ಕಾಣ್ತೇವೆ, ಈ ಹೆಡ್ಲೈಟ್ಸ್ಗಳಲ್ಲಿ ಇದು ಕಾಂಕೇವ್ ಮಿರರ್ ಆಗಿರುತ್ತೆ. ನೋಡಿ, ವೆಹಿಕಲ್ನ ಸೈಡ್ ಮಿರರ್, ಕಾರಿನ ಸೈಡ್ ಮಿರರ್ ಆಗಿರ್ಬೋದು ಅಥವಾ ರೇರ್ ಮಿರರ್ ಆಗಿರ್ಬೋದು, ಇವು ಕಾನ್ವೆಕ್ಸ್ ಆಗಿರುತ್ತೆ. ಸೊ ಕಾಂಕೇವ್ ಮಿರರ್ಸ್ನ ನಾವು ಮತ್ತೆ ಸ್ಯಾಟಲೈಟ್ಸ್ಗಳಲ್ಲೂ ಸಹ ನಾವು ನೋಡ್ತೇವೆ.
ಓಕೆನಾ. ಮತ್ತು ಡೆಂಟಲ್ ಮಿರರ್ಸ್ ಏನಿದೆ ಇವು ಕಾನ್ಕೇವ್ ಮಿರರ್ಸ್ ಆಗಿರುತ್ತೆ. ಸೊ ಇಲ್ಲಿ ಕಾನ್ಕೇವ್ ಮಿರರ್ ಬಗ್ಗೆ ಸರಿಯಾದ ಸ್ಟೇಟ್ಮೆಂಟನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ಫೋಕಸ್ ಲೈಸ್ ಇನ್ ಫ್ರಂಟ್ ಆಫ್ ಇಟ್ ಆ್ಯಂಡ್ ರೇಡಿಯಸ್ ಲೈಸ್ ಬಿಹೈಂಡ್ ದ ಮಿರರ್. ಇದು ಅಬ್ಸಲ್ಯೂಟ್ಲಿ ರಾಂಗ್. ರೇಡಿಯಸ್ ಲೈಸ್ ಬಿಫೋರ್ ದ ಮಿರರ್, ಅಂದರೆ ಮಿರರ್ ಮುಂದೆ ರೇಡಿಯಸ್ ನಮಗೆ ಕಾಣ್ತಿದೆ. ಫೋಕಸ್ ಲೈಸ್ ಬಿಹೈಂಡ್ ದ ಮಿರರ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಲೈಸ್ ಇನ್ ಫ್ರಂಟ್ ಆಫ್ ಇಟ್. ಫೋಕಸ್ ಸಹ ಮಿರರ್ನ ಮುಂದೆ ಇರುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಏನೋ ಮಿರರ್ನ ಮುಂದೆ ಇರುತ್ತೆ ಹೊರತು, ಅದು ಸರಿ ಇದೆ. ಬಟ್ ಫೋಕಸ್ ಲೈಸ್ ಬಿಹೈಂಡ್ ದ ಮಿರರ್ ಇದು ತಪ್ಪಾಗುತ್ತೆ. ಫೋಕಸ್ ಲೆಂತ್ ಆ್ಯಂಡ್ ದ ರೇಡಿಯಸ್ ಬೋತ್ ಲೈಸ್ ಇನ್ ಫ್ರಂಟ್ ಆಫ್ ದ ಮಿರರ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಫೋಕಸ್ ಲೆಂತ್ ಆ್ಯಂಡ್ ರೇಡಿಯಸ್ ಬೋತ್ ಲೈಡ್ ಬಿಹೈಂಡ್ ದ ಮಿರರ್ ಇದು ತಪ್ಪಾಗಿರುತ್ತೆ. ಸೊ ಆಗಲೇ ನಿಮಗೆ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಹಾಗೂ ಈ ಮಿರರನ್ನು ಇಟ್ಬಿಟ್ಟು ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಎಲ್ಲಿ ಆಬ್ಜೆಕ್ಟ್ಸ್ನ ಇಟ್ಟಾಗ ಆಬ್ಜೆಕ್ಟ್ ಯಾವ ರೀತಿ ಕಾಣಬಹುದು ಕಾನ್ಕೇವ್ ಮಿರರಲ್ಲಿ ಅಂತ. ಸೊ ಆ ಕಾನ್ಸೆಪ್ಟ್ ಏನಾದರೂ ನಿಮಗೆ ನೆನಪಿದ್ರೆ ಇದನ್ನು ನೀವು ಸುಲಭವಾಗಿ ಉತ್ತರ ಕೊಡಬಹುದು. ಸೊ ಇದೇ ರೀತಿಯ ಪ್ರಶ್ನೆಗಳು ನಿಮಗೆ KAS ಅಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ, ಬಟ್ ತುಂಬ ಕಡಿಮೆಯಲ್ಲಿ ಕೇಳ್ತಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಾಗ ನೀವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನೆನಪಿಟ್ಕೊಂಡ್ರೆ ತುಂಬಾ ಸಹಾಯ ಆಗುತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ಫಿಸಿಕ್ಸಲ್ಲಿ 2 ಅಥವಾ 3 ಕೇಳ್ಬೋದು ಹೊರತು ಜಾಸ್ತಿ ಏನು ಕೇಳಲ್ಲ. So okay, number of images of an object placed between the two mirrors inclined at an angle of 45 degree. ನೋಡಿ, ಇಲ್ಲಿಂದು ಆಬ್ಜೆಕ್ಟ್ ಇರುತ್ತೆ, ಇದು ಪ್ರಿನ್ಸಿಪಲ್ ಫೋಕಸ್ ಪಾಸ್ ಆಗ್ತಾ ಇದೆ 2 ಮಿರರಿನ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ. ಸೊ ಇಲ್ಲಿ ಯಾವ ಮಿರರ್ ಅಂತ ಕೊಟ್ಟಿಲ್ಲ, ಕಾನ್ಕೇವ್ ಕಾನ್ವೆಕ್ಸ್ ಅಂತ. ಸೊ ಇಲ್ಲಿ ಇದು 45 ಡಿಗ್ರಿ ಇನ್ಕ್ಲಿನೇಷನಲ್ಲಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆನಾ, ಇದನ್ನು ಇನ್ಕ್ಲೈನ್ ಮಾಡಿ, ನಾನು ಇಲ್ಲಿ ಇನ್ಕ್ಲೈನ್ಡ್ ಚಿತ್ರನ ನಿಮಗೆ ಬಿಡಿಸಿ ತೋರ್ಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓಕೆನಾ, 45 ಡಿಗ್ರಿ ಇನ್ಕ್ಲೈನ್ಡ್ ಆದಾಗ ಎಷ್ಟು ಇಮೇಜ್ ಫಾರ್ಮ್ ಮಾಡ್ತಾರೆ ಅಂತ ಹೇಳಿ ನೋಡಿ. 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ಅಂತಕ್ಕಂಥ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಇದು ಈವನ್ ನಂಬರ್ ಆಫ್ ಇಮೇಜಸ್ನ ಫಾರ್ಮ್ ಮಾಡುತ್ತೆ. ನಂಬರ್ ಆಫ್ ಇಮೇಜಸ್ is equals to 360 degree divided by theta minus of 1. ಸೊ 360 ಡಿಗ್ರಿ ಡಿವೈಡೆಡ್ ಬೈ ಆಂಗಲ್ ಆಫ್ ಇನ್ಕ್ಲಿನೇಷನ್ ಇಲ್ಲಿ 45 ಅಂತ ಕೊಟ್ಟಿದ್ದಾರೆ. ಈ ಫಾರ್ಮುಲಾನ ಇಲ್ಲಿ ಹಾಕಿದಾಗ ನಮಗೆ ಬರ್ತಕ್ಕಂಥ ವ್ಯಾಲ್ಯೂ 8 - 1 is equals to 7. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ವಾಟ್ ಶುಡ್ ಬಿ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ವೆನ್ ಅ ಕಾನ್ಕೇವ್ ಮಿರರ್ ಈಸ್ ಯೂಸ್ಡ್ ಆಸ್ ಅ ಶೇವಿಂಗ್ ಮಿರರ್. ಸೊ ಇಲ್ಲಿ ನಿಮ್ಮ ಪ್ರಿನ್ಸಿಪಲ್ ಫೋಕಸ್ ಹೋಗ್ತಾ ಇದೆ. ಸೊ ಇಲ್ಲಿ ಪ್ಲೇನ್ ಫಾರ್ಮ್ ಆಗ್ತಕ್ಕಂಥ ಜಾಗವನ್ನು ನಾವು ಪೋಲ್ ಅಂತ ಕರಿತೇವೆ. ಸೊ ಇಲ್ಲಿ ನಮ್ಮ ಫೋಕಸ್ ಬಂದರೆ ಇಲ್ಲಿ ನಮ್ಮ ಸೆಂಟರ್ ಆಫ್ ಕರ್ವೇಚರ್ ಬರ್ತದೆ ಅನ್ಕೊಳ್ಳಿ. ಸೊ ಇದಿಷ್ಟರಲ್ಲಿ ವಾಟ್ ಶುಡ್ ಬಿ ದ ಆಬ್ಜೆಕ್ಟ್ ಆಫ್ ದ ಇಮೇಜ್ ಫಾರ್ ಇಮೇಜ್ ಟು ಬಿ ಫಾರ್ಮ್ಡ್ ಆನ್ ದ ಕಾನ್ಕೇವ್ ಮಿರರ್ when we use it as ಶೇವಿಂಗ್ ಮಿರರ್ ಆಗಿ ಕಾನ್ಕೇವ್ ಮಿರರ್ ಯೂಸ್ ಮಾಡಿದಾಗ ಸೊ ಆಬ್ಜೆಕ್ಟಿನ ಸ್ಥಳ ಎಲ್ಲಿರಬೇಕು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಟು ಬಿ ಬಿಟ್ವೀನ್ ದ ಪೋಲ್ ಆ್ಯಂಡ್ ದ ಫೋಕಸ್. ಸೊ ಫೋಕಸ್ ಇಲ್ಲಿದೆ, ಪೋಲ್ ಇಲ್ಲಿದೆ, ಇವೆರಡರ ಮಧ್ಯಕ್ಕೆ ನಾವು ಇಡಬೇಕು ಅಂತ ಇಲ್ಲಿ ಹೇಳಲಾಗ್ತಿದೆ. ಇಮೇಜ್ ಫಾರ್ಮ್ಡ್ ಬೈ ದ ಪ್ಲೇನ್ ಮಿರರ್ ಈಸ್ ಆಲ್ವೇಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ. ನೋಡಿ, ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗ್ತದೆ. ಮತ್ತೆ ತಿರ್ಗಾ ಪ್ರಿನ್ಸಿಪಲ್ ಲೈನನ್ನು ತೆಗಿತಾನೆ. ಈ ಏನಿದೆ ಈ ಮಿರರ್ನ ಚಿತ್ರವನ್ನು ಬಿಡಿಸ್ತಾನೆ. ಇದನ್ನು ಎಕ್ಸ್ಟೆಂಡ್ ಮಾಡಿ ಒಂದು ಸರ್ಕಲ್ ರೀತಿಯಲ್ಲಿ ನಾವು ತೊಗೊಂಡು ಬರೋಣ. ನಿಮಗೆ ಗೊತ್ತಿದೆ, ಒಂದು ಸರ್ಕಲ್ಗೆ ಸೆಂಟರ್ ಅನ್ನತಕ್ಕಂಥದ್ದು ಇರುತ್ತೆ. ಈ ಸೆಂಟರ್ ಮುಖಾಂತರ ನಾವು ರೇಡಿಯಸ್ನ ಡ್ರಾ ಮಾಡ್ತೇವೆ, ಅಂದರೆ ರೇಡಿಯಸ್ನ ಕಂಡು ಹಿಡಿದುಕೊಳ್ತೇವೆ. ಸೊ ಈ ರೇಡಿಯಸ್ ಏನಿದೆ, ಸೊ ಈ ರೇಡಿಯಸ್ ಹೀಗೆ ಟ್ರೇಸ್ ಮಾಡಿದಾಗ ನಮಗೆ ಸರ್ಕಲ್ ಡ್ರಾ ಆಗುತ್ತೆ. ಸೊ ಈ ಸರ್ಕಲಿನ ಒಂದು ಭಾಗ ತಗೊಂಡ್ರೆ ಅದು ನಾವು ಕರ್ವ್ ಅಂತ ನೋಡ್ಕೊಳ್ತೇವೆ. ಸೊ ಇಲ್ಲಿ ನಮಗೆ ಗೊತ್ತಾಯಿತು ರೇಡಿಯಸ್ ಮತ್ತು ಕರ್ವ್ ಹೇಗೆ ನಾವು ಅದನ್ನು ರಿಲೇಟ್ ಮಾಡಬಹುದು ಅಂತ. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂತಂದರೆ ಈ ಕರ್ವೇಚರಿನ ರೇಡಿಯಸ್ ಏನಿದೆ ಅದನ್ನು ನಾವು ಕಂಡುಹಿಡಬೇಕು ಇಲ್ಲಿ ಅಷ್ಟೇ. ಇದು ಸಿಂಪಲ್ ಆಗಿ ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಇನ್ನೂ ಡೀಟೇಲ್ ಆಗಿ ಹೇಳ್ಕೊಡ್ಬೇಕಾದ್ರೆ ನಮ್ಮ ಲೆಕ್ಚರ್ ಸೀರೀಸಲ್ಲಿ ನಾನು ನಿಮಗೆ ಇದನ್ನು ಹೇಳ್ಕೊಡ್ತೇನೆ. ಸೊ ಈಗ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟು ಅಂತ ಕೊಟ್ಟಿದ್ದಾರೆ, 30 ಸೆಂಟಿಮೀಟರ್ಸ್. ಸೊ ಈಗ ಫೋಕಲ್ ಲೆಂತ್ ಎಷ್ಟಾಗುತ್ತೆ, R/2 ದಟ್ ವಿಲ್ ಬಿ ಈಕ್ವಲ್ಸ್ ಟು 30/2 ವಿಚ್ ಇಸ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್ಸ್. ಅಂದರೆ ಈ ರೇಡಿಯಸ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮಧ್ಯಕ್ಕೆ ಫೋಕಲ್ ಬರುತ್ತೆ ಅಂತ ನಾವು ಇಲ್ಲಿ ಹೇಳಬಹುದು. ಸೊ ಇಲ್ಲಿ ಆಪ್ಷನ್ 3 ಸರಿಯಾದ ಉತ್ತರ. The total number of images formed by two mirrors inclined at 120 degree asymmetrically to each other ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನಂಬರ್ ಆಫ್ ಇಮೇಜಸ್ ಫಾರ್ಮ್ಡ್ 360 ಡಿವೈಡೆಡ್ ಬೈ ಥೀಟಾ ಮೈನಸ್ ಆಫ್ 1 ಇದು ಯಾವಾಗಪ್ಪ ಅಂತಂದರೆ ಸಿಮೆಟ್ರಿಕಲಿ ಇನ್ಕ್ಲೈನ್ಡ್ ಆದಾಗ ಅಂತ ಇಲ್ಲಿ ನಾವು ಹೇಳ್ಬೋದು. ಇನ್ನು ಅಸಿಮೆಟ್ರಿಕಲ್ ಇನ್ಕ್ಲಿನೇಷನ್ ಒಳಗೆ ಏನಾಗುತ್ತೆ ಅಂತಂದರೆ n ವಿಲ್ ಬಿ ಈಕ್ವಲ್ಸ್ ಟು 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ ನಮ್ಮ ಉತ್ತರ ಆಗ್ತದೆ.
ಓಕೆನಾ. ಸೊ 360 ಡಿಗ್ರಿ ಇನ್ಕ್ಲಿನೇಷನ್ ಆ್ಯಂಗಲ್ ಕೊಟ್ಟಿರ್ತಕ್ಕಂಥದ್ದು 128. ಸೊ ಇಲ್ಲಿ 3 ಇಮೇಜಸ್ ಫಾರ್ಮ್ ಆಗುತ್ತೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಸೊ ಕಾನ್ವೆಕ್ಸ್ ಮಿರರ್ ಯಾವ ರೀತಿಯ ಚಿತ್ರವನ್ನು ಹೊರ ಹಾಕ್ತದೆ ಅಂತ ಕೇಳಿದರೆ, ಸೊ ಕಾನ್ವೆಕ್ಸ್ ಮಿರರ್ ಅಲ್ಲಿ ನಾವು ಲ್ಯಾಟರಲಿ ಇನ್ವರ್ಟೆಡ್ ಚಿತ್ರವನ್ನು ಕಾಣಬಹುದು. ಲ್ಯಾಟರಲಿ ಇನ್ವರ್ಟೆಡ್ ಅಂದ್ರೆ ಏನು? ಸೊ ಇನ್ವರ್ಟೆಡ್ ಅಂದ್ರೆ ನಿಮ್ಗೆ ಗೊತ್ತಿದೆ, ತಲೆ ಕೆಳಗಾದ ಇಮೇಜ್ ಏನು ಫಾರ್ಮ್ ಆಗುತ್ತೆ ಅದು ಇನ್ವರ್ಟೆಡ್ ಅಂತ ಕರೆಸ್ಕೊಳ್ತದೆ. ಲ್ಯಾಟರಲಿ ಅಂತಂದ್ರೆ ಪಾರ್ಶ್ವವಾಗಿ ತಲೆ ಕೆಳಗಾದಂಥ ಇಮೇಜ್ ಅನ್ನು ನಾವು ಲ್ಯಾಟರಲ್ ಇನ್ವರ್ಟೆಡ್ ಅಂತ ಕರಿತೇವೆ. ನೋಡಿ, ಒಂದು ಬೇಸಿಕ್ ನಿಮಗೆ ಹೇಳ್ತೇನೆ. ಈ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಮಿರರ್ಸ್ ಅಂತ ಏನಂತ ಕರಿತೇವೆ, ಇವೆರಡು ಸ್ಪೆರಿಕಲ್ ಮಿರರ್ಸಿನ ತರಹಗಳು. ಸೊ ಸ್ಪೆರಿಕಲ್ ಮಿರರ್ಸ್ ಯಾವ್ಯಾವ ಥರ ಇರುತ್ತೆ ಅಂತ ತಿಳ್ಕೊಬೇಕಾದ್ರೆ ಅದು ಕಾನ್ಕೇವ್ ಮತ್ತು ಕಾನ್ವೆಕ್ಸ್ ಆಗಿರುತ್ತೆ. ಸ್ಪೆರಿಕಲ್ ಅಂತಂದ್ರೆ ಏನು, ಸ್ಪಿಯರ್ ಶೇಪ್ ಆಗಿರುತ್ತೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಶೇಪ್ ಏನು ನೋಡ್ತಿದ್ದೀರಾ, ಸ್ಪೆರಿಕಲ್ ಆಗಿದೆ. ಸೊ ಆ ಜಾಮೆಟ್ರಿಕಲ್ ಶೇಪ್ನ ಮುಖಾಂತರ ಇದನ್ನ, ಈ ಕನ್ನಡಿಯನ್ನು ನಾವು ಸ್ಪೆರಿಕಲ್ ಮಿರರ್ ಅಂತ ಕರಿತೇವೆ. ಸಪೋಸ್ ಈ ಸ್ಪಿಯರ್, ಈಗ ನೀವು ಇಲ್ಲಿ ಇಟ್ಕೊಂಡಿದ್ದೀರಾ, ನಿಮ್ಗೆ ಹೇಳಿದೆ ಕಾನ್ಕೇವ್ ಕಾನ್ವೆಕ್ಸ್ ಅಂದ್ರೆ ಏನು ಅಂತ. ಸೊ ಅದೇ ರೀತಿ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಇದು ನಿಮಗೆ ಬೇಸಿಕ್ ನಾಲೆಜ್ ಆಗುತ್ತೆ ಸ್ಪಿಯರ್ಸ್ಗಳ ಬಗ್ಗೆ. ಸೊ ಕಾನ್ವೆಕ್ಸ್ ಮಿರರ್ಸ್ ಮತ್ತೊಂದಿಷ್ಟು ಅಪ್ಲಿಕೇಶನ್ ಹೇಳೋದಾದ್ರೆ, ದೀಸ್ ಆರ್ ಯೂಸ್ಡ್ ಆಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಯಾವ ಥರ? ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದರೆ ಝೂಮ್ ಇನ್ ಝೂಮ್ ಔಟ್ ಮಾಡಲಿಕ್ಕೆ ಈ ಥರದ ಗ್ಲಾಸನ್ನು ನಾವು ಯೂಸ್ ಮಾಡ್ತೇವೆ. ಝೂಮ್ ಔಟ್ ಅಂದರೆ ಏನು? ನಿಮಗೆ ಬೈನಾಕ್ಯುಲರ್ ಗೊತ್ತಿದೆ, ಬೈನಾಕ್ಯುಲರ್ ಅಂತ ನಿಮಗೆ ಗೊತ್ತೇ ಇರುತ್ತೆ. ಸೊ ಈ ಬೈನಾಕ್ಯುಲರ್ನ ನೀವು ದೂರದ ಆಬ್ಜೆಕ್ಟ್ಸ್ನ ಹತ್ರ ನೋಡಲಿಕ್ಕೆ ಅಂತ ಯೂಸ್ ಮಾಡ್ತೀರಾ. ಅದರಲ್ಲಿ ಒಂದು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿರ್ತಾರೆ. ಅಡ್ಜಸ್ಟ್ಮೆಂಟನ್ನು ತಿರುಗಿಸಿದ್ರೆ ಈ ಬೈನಾಕ್ಯುಲರ್ ಏನಿದೆ, ದೂರ ಇರತಕ್ಕಂಥ ಆಬ್ಜೆಕ್ಟನ್ನು ಫೋಕಸ್ ಮಾಡಿ ನಿಮಗೆ ಹತ್ರ ಕಾಣುವಂತೆ ಮಾಡುತ್ತೆ. ಸೊ ದಟ್ ಈಸ್ ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್. ಸೊ ಈ ಥರದ ಗ್ಲಾಸನ್ನು ನಾವು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂತ ಕರಿತೇವೆ. ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಮತ್ತು ಇಲ್ಲಿ ಬೀದಿ ದೀಪಗಳು ನೀವೇನು ನೋಡ್ತೀಯ, ಸ್ಟ್ರೀಟ್ ಲೈಟ್ಸ್ಗಳನ್ನು, ಇವು ಸಹ ಕಾನ್ವೆಕ್ಸ್ ಮಿರರ್ಸ್ಗಳಾಗಿರುತ್ತೆ. ಇದನ್ನು ಹೊರತುಪಡಿಸಿದ್ರೆ ರಿಫ್ಲೆಕ್ಟರ್ಸ್ನ ನೀವೇನು ನೋಡ್ತೀರಾ ರೋಡ್ ಬದಿಯಲ್ಲಿ, ಅವು ಸಹ ಈ ಕಾನ್ವೆಕ್ಸ್ ಮಿರರ್ಸ್ ಆಗಿರುತ್ತೆ. ದ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ಇನ್ ದ ಏರ್ ಈಸ್ ಎಫ್ ಅಂತ ಕೊಟ್ಟಿದ್ದಾರೆ. ದ ಫೋಕಲ್ ಲೆಂತ್ ಆಫ್ ದ ಕಾನ್ಕೇವ್ ಮಿರರ್ ಇನ್ ದ ವಾಟರ್, ಸೊ ನಿಮಗೆ ಆಗಲೇ ಹೇಳಿದ್ದೆ ಅದು ಚೇಂಜ್ ಆಗಲ್ಲ, ಅದು ಎಫ್ ಅಂತಾನೆ ಇರುತ್ತೆ ಅಂತ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟೇ ಕೊಟ್ಟಿರಲಿ ಅದನ್ನು ಕನ್ಫ್ಯೂಸ್ ಆಗಿಬಿಡಿ. ಫೋಕಲ್ ಲೆಂತ್ ಏರ್ ಆಗಲಿ ಅಥವಾ ವಾಟರಲ್ಲಾಗಲಿ ಕಾನ್ಕೇವ್ ಮಿರರ್ನ ಫೋಕಲ್ ಲೆಂತ್ ಸೇಮ್ ಇರುತ್ತೆ. ಸೊ ಇದು ಮಿರರ್ ಮತ್ತು ಲೆನ್ಸಿನ ಮೇಲೆ ಕೊನೆಯ ಪ್ರಾಬ್ಲಮ್ ಆಗಿರುತ್ತೆ. ಇದಾದ ನಂತರ ಬರ್ತಕ್ಕಂಥ ಲೆಕ್ಚರ್ಸಲ್ಲಿ ನಾವು ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ. ಈ ಪ್ರಶ್ನೆಯಲ್ಲಿ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕಾನ್ಕೇವ್ ಮಿರರ್ is 30 cm. Following the Cartesian sign convention, its focal length is expressed as. ನಮ್ಗೆ ಗೊತ್ತಿದೆ ಫೋಕಲ್ ಲೆಂತ್ ಅಂತಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ನ ಅರ್ಧ ಭಾಗ ಅಂತ. ಸೊ ಇಲ್ಲಿ 15 ಸೆಂಟಿಮೀಟರ್ಸ್ ಆಗುತ್ತೆ. ಇಲ್ಲಿ ಕಾರ್ಟೇಶಿಯನ್ ಸೈನ್ ಅಂತಂದ್ರೆ ಏನು ನೋಡಿ, ಇಲ್ಲಿ ಪ್ರಿನ್ಸಿಪಲ್ ಫೋಕಸ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಈ ಪ್ರಿನ್ಸಿಪಲ್ ಫೋಕಸ್ ಲೈನ್ ಮೇಲೆ ಇರುತ್ತೆ, ಇಲ್ಲಿ ಫೋಕಸ್ ಇರ್ತದೆ. ಸೊ ಇಲ್ಲಿ ಇರ್ತಕ್ಕಂತಹ ಪಾಯಿಂಟ್ ಪೋಲ್ ಆಗಿರ್ತದೆ. ಓಕೆನಾ. ಸೊ ಏನೇ ಡಿಸ್ಟೆನ್ಸ್ ಇರಲಿ, ಈ ಪ್ರಿನ್ಸಿಪಲ್ ಲೈನ್ ಏನಿದೆ, ಈ ಪ್ರಿನ್ಸಿಪಲ್ ಲೈನ್ ಮೇಲೆ ಆಬ್ಜೆಕ್ಟಿನ ಯಾವುದೇ ಡಿಸ್ಟೆನ್ಸ್ ಆಗಲಿ ಅದನ್ನು ನಾವು ಪೋಲಿನಿಂದ ಅಳತೆ ಮಾಡ್ತೇವೆ. ಇದು ನೆನಪಿರಲಿ. ಸೊ ಡಿಸ್ಟೆನ್ಸ್ ಮೆಜರ್ಡ್ ಫ್ರಮ್ ದ ಪೋಲ್ ಟು ದ ಲೆಫ್ಟ್ ಸೈಡ್ ಆಫ್ ದ ಮಿರರ್ ಇಸ್ ಟೇಕನ್ ಆಸ್ ನೆಗೆಟಿವ್. ಅಂದರೆ ಈ ಪೋಲಿನ ಎಡಭಾಗದಲ್ಲಿ ನಾವು ಯಾವುದೇ ಅಳತೆಯನ್ನು ಮಾಡಿದರೆ ಅದು ನೆಗೆಟಿವ್ ಆಗಿರ್ತದೆ. ಈ ಪೋಲಿನ ಬಲಭಾಗದಲ್ಲಿ ಅಳತೆಗಳು ಪಾಸಿಟಿವ್ ಆಗಿರ್ತದೆ. ಈ ಪ್ರಿನ್ಸಿಪಲ್ ಫೋಕಸ್ ಏನಿದೆ, ಪ್ರಿನ್ಸಿಪಲ್ ಲೈನ್ ಏನಿದೆ, ಈ ಪ್ರಿನ್ಸಿಪಲ್ ಲೈನಿನ ಪರ್ಪೆಂಡಿಕ್ಯುಲರ್ ಅಂದರೆ ಮೇಲ್ಭಾಗದಲ್ಲಿ ನಾವೇನಾದರೂ ಮೆಜರ್ ಮಾಡಿದರೆ ಅಟ್ 90 ಡಿಗ್ರಿ ಅದು ಪಾಸಿಟಿವ್ ಆಗಿರ್ತದೆ. ಅದೇ ಈ ಪಾಯಿಂಟಿಂದ ಅಂದರೆ ಪೋಲಿಂದ ಕೆಳಗಡೆ ನಾವು 90 ಡಿಗ್ರಿಗೆ ಏನಾದರೂ ಮೆಜರ್ ಮಾಡಿದರೆ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿ ಮೆಜರ್ ಮಾಡಿದರೆ ಅದು ನೆಗೆಟಿವ್ ಆಗಿರ್ತದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಕಾನ್ಕೇವ್ ಮಿರರ್ಗಿಂತ ಮುಂಚೆ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿದಾಗ ಅದು ನೆಗೆಟಿವ್ ಸೈನ್ ಆಗುತ್ತೆ. ಸೊ ಇಟ್ ವಿಲ್ ಬಿ -15 ಸೆಂಟಿಮೀಟರ್ಸ್. ಸೊ ಆಪ್ಷನ್ ಡಿ ಅಂದರೆ 4 ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದಿಷ್ಟು ಲೆನ್ಸ್ ಮತ್ತು ಮಿರರ್ಸ್ ಮೇಲೆ ಆಯಿತು. ಮುಂದಿನ ಸಿರೀಸಲ್ಲಿ MCQ ಸಿರೀಸಲ್ಲಿ ನಾವು ರಿಫ್ಲೆಕ್ಷನ್ ಮತ್ತು ರಿಫ್ರಾಕ್ಷನ್ ಬಗ್ಗೆ ತಿಳಿದುಕೊಳ್ಳೋಣ.